ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಫಸ್ಟ್ PUC 2024-25 ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ 3 ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಪೇಪರ್ 1 ಮತ್ತು ಪೇಪರ್ 2 ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಇವಾಗ ಪೇಪರ್ 3ಯಲ್ಲಿ ಆಲ್ರೆಡಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಯಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಇವಾಗ ಪಾರ್ಟ್ ಇ ಯಲ್ಲಿ ಬರುವಂಥ ಕ್ವಶನ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಸ್ಟ್ರೆಂತ್ ಡಸ್ ನಾಟ್ ಕಮ್ ಫ್ರಮ್ ಫಿಸಿಕಲ್ ಕೆಪಾಸಿಟಿ, ಇಟ್ ಕಮ್ಸ್ ಫ್ರಮ್ ಆ್ಯನ್ ಇಂಡೋಮಿಟೇಬಲ್ ವಿಲ್ ಅಂತ. ಅಂದರೆ ಸ್ಟ್ರೆಂತ್ ಅಂದರೆ ಶಕ್ತಿ ದೈಹಿಕ ಸಾಮರ್ಥ್ಯದಿಂದ ಬರುವುದಲ್ಲ ಅಂತ, ಅದು ಅದೊಮ್ಮೆ ಇಚ್ಛಾಶಕ್ತಿಯಿಂದ ಬಂದಿರುತ್ತದೆ ಅಂತ. ನೋಡಿ, ಶಕ್ತಿ ಅಂದರೆ ನಾವು ಬರೀ ದೈಹಿಕವಾಗಿರೋಂಥ ಮಾತ್ರ ಶಕ್ತಿ ಅನ್ಕೋತೀವಿ, ಆ ಥರ ಇರೋದಿಲ್ಲ ಅಂತ. ಸೊ ಶಕ್ತಿ ಅನ್ನೋದು ಅದೊಮ್ಮೆ ಇಚ್ಛಾಶಕ್ತಿಯಿಂದ ಕೂಡ ಶಕ್ತಿಯನ್ನು ಪಡಿಬೋದು ಅಂತ. ಇಲ್ಲಿ ನೋಡಿ, ಫಸ್ಟ್ PUC ಮ್ಯಾಥಮೆಟಿಕ್ಸ್ ಮಾಡೆಲ್ ಪೇಪರ್ 3 2024-25. ಸೊ ಇದರಲ್ಲಿ ಪಾರ್ಟ್ ಇ ಅಲ್ಲಿ ನೋಡಿ, ಆಲ್ರೆಡಿ ಪಾರ್ಟ್ ಡಿ ವರೆಗೂ ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಪಾರ್ಟ್ ಇ ಅಲ್ಲಿ 2 ಕ್ವಶನ್ಸ್ ಬರುತ್ತೆ, ಒಂದು 6 ಮಾರ್ಕ್ಸ್ ಕ್ವಶನ್ನು, ಒಂದು 4 ಮಾರ್ಕ್ಸ್ ಕ್ವಶನ್. ಸೊ 6 ಮಾರ್ಕ್ಸ್ ಕ್ವಶನಲ್ಲಿ 2 ಇರುತ್ತೆ, ಯಾವುದಾದ್ರೂ ಆರ್ ಅಂತ ಕೊಡ್ತಾನೆ, ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡ್ಬೋದು. ಅದೇ ಥರ ಇನ್ನೊಂದು 4 ಮಾರ್ಕ್ಸ್ ಕ್ವಶನ್ ಕೂಡ ಆರ್ ಅಂತ ಇರುತ್ತೆ. ಸೊ ನೋಡಿ, 46th ಕ್ವಶನ್ ನೋಡೋಣ. ಪ್ರೂವ್ ದ್ಯಾಟ್ ಜಾಮೆಟ್ರಿಕಲಿ prove geometrically that cos of x plus y is equal to cos x into cos y minus sin x into sin y, and hence prove that cos 75 degree is equal to root 3 minus 1 divided by 2 root 2 ಅಂತ. ಸೊ ನೋಡಿ, ಇವಾಗ ಫಸ್ಟು ಡೈಗ್ರಾಮ್ ತೊಗೊಳ್ಳೋಣ. ಜಿಯೋಮೆಟ್ರಿಕಲಿ ಅಂದರೆ ಒಂದು ಸರ್ಕಲ್ ತೊಗೊಳ್ಳೋಣ. ಸೊ ಸರ್ಕಲ್ ಮಧ್ಯೆ ಇಲ್ಲೇನಿರುತ್ತೆ, ಎಕ್ಸಸ್ ಎಕ್ಸ್ ಎಕ್ಸಸ್ ಮತ್ತು ವೈ ಎಕ್ಸಸ್ ಅಂತ. ಸೊ ಇವಾಗ ಸೆಂಟರ್ ಏನಿರುತ್ತೆ, ನಮಗೆ ಓ ಇರುತ್ತೆ. ಇಲ್ಲಿ ಪಾಯಿಂಟ್ 2 ಪಾಯಿಂಟ್ಸನ್ನು ತೊಗೊಳ್ಳೋಣ. ಒಂದು ಪಾಯಿಂಟ್ ಪಿ ಇರುತ್ತೆ, ಇನ್ನೊಂದು ಪಾಯಿಂಟ್ ಕ್ಯೂ ಅಂತ. ಸೊ ಪಿ ಏನಾಗುತ್ತೆ ನಮಗೆ ಕಾಸ್ ಎಕ್ಸ್ ಸೈನ್ ಎಕ್ಸ್ ಅಂತ, ಮತ್ತು ಕ್ಯೂ ಅಂದರೆ ಕಾಸ್ ವೈ ಸೈನ್ ವೈ ಅಂತ. ಸೊ ಇಲ್ಲಿ ನೋಡಿ, ಇಲ್ಲೇನಿರುತ್ತೆ ನಮಗೆ, ಇದು ತೀಟಾ ಅಂತ ಮಧ್ಯದಲ್ಲಿ, ಎರಡರ ಮಧ್ಯದಲ್ಲಿ ಇರೋದು ತೀಟಾ. ಇವಾಗ ಲೆಟ್ ಅಸ್ ಟೇಕ್ 2 ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ. ಲೆಟ್ ಅಸ್ take 2 points P and Q such that ನೋಡಿ, P ಏನಾಗುತ್ತೆ, P is at an angle X. P is at an angle X and Q is at an angle Y ಅಂತ. ಸೊ ನೋಡಿ, ಎಕ್ಸ್ ವೈ ಬರುತ್ತೆ. ಇವಾಗ ನೋಡಿ, ಕೋಆರ್ಡಿನೇಟ್ಸ್ ಆಫ್ ದ ಪಿ ಆ್ಯಂಡ್ ಕ್ಯೂ. ದೇರ್ ಫೋರ್ ಕೋಆರ್ಡಿನೇಟ್ಸ್ ಆಫ್ ಪಿ ಆ್ಯಂಡ್ ಕ್ಯೂ ಆರ್. ಸೊ ಕೋಆರ್ಡಿನೇಟ್ಸ್ ಏನೇನಾಗುತ್ತೆ ಹಂಗಿದ್ರೆ, ಪಿ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ and q of cos y ಬರುತ್ತೆ. q ಬಿಕಾಸ್ ಕೋಆರ್ಡಿನೇಟ್ y ಇದೆಯಲ್ಲ, cos y sin y. ನೋಡಿ, ಇವಾಗ ಡಿಸ್ಟೆನ್ಸ್ ಬಿಟ್ವೀನ್ p ಆ್ಯಂಡ್ q 2 ಪಾಯಿಂಟ್ಸ್ ಏನಿದೆ, ಡಿಸ್ಟೆನ್ಸ್ ಬಿಟ್ವೀನ್ p ಆ್ಯಂಡ್ q. ಸೊ ಈಸ್ ಏನಾಗುತ್ತೆ, ಪಿ ಕ್ಯೂ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಬರೀತೀನಿ ನೋಡಿ. ಡಿಸ್ಟೆನ್ಸ್ ಫಾರ್ಮುಲಾ ಏನಿದೆ ನಮಗೆ, d² ಈಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, ಡಿಸ್ಟೆನ್ಸ್ ಫಾರ್ಮುಲಾ. ಸೊ ನೋಡಿ, ಈ ಡಿಸ್ಟೆನ್ಸ್ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಕೊತೀವಿ. ಡಿ ಪ್ಲೇಸಲ್ಲಿ ನಮ್ಗೆ ಏನಿದೆ, 2 ಪಾಯಿಂಟ್ಸು ಪಿ ಕ್ಯೂ ಹೋಲ್ ಸ್ಕ್ವೇರ್. ಸೊ ಇವಾಗ ಇಲ್ಲಿ ಇದನ್ನು x1 y1, ಇದು x2 y2 ಅಂತ. ಸೊ ಏನಾಗುತ್ತೆ, x2 ಮೈನಸ್ x1 ಅಂದರೆ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಅಂತಂದರೆ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಹೋಲ್ ಸ್ಕ್ವೇರ್. ಸೊ ಇಲ್ಲೇನು ಯೂಸ್ ಮಾಡ್ತೀವಿ, ಫಾರ್ಮುಲಾ ನೋಡಿ ಯಾವುದಿದೆ ನಮಗೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ. ಸೊ ನೋಡಿ, ಇಲ್ಲೇನು ಬರುತ್ತೆ, ಪಿ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು
cos square x plus cos square y minus 2 into cos x into cos y. ಸೊ ಅದೇ ಥರ sin x minus sin y ಅಂತಂದರೆ ಸೇಮ್ ಫಾರ್ಮುಲಾ a minus b whole square sin square x plus sin square y minus 2 into sin x into sin y. ಇವಾಗ ನೋಡಿ ಈಸ್ ಈಕ್ವಲ್ ಟು cos square x plus sin square x ಒಂದು ಸೈಡ್ ತಗೊಳ್ಳೋಣ sin square x plus cos square y ಪ್ಲಸ್ ಸೈನ್ ಸ್ಕ್ವೇರ್ ವೈ ಮೈನಸ್ ನೋಡಿ ಇಲ್ಲಿ 2 ಇಲ್ಲಿ 2 ಇದೆಯಲ್ಲ, ಸೊ ಮೈನಸ್ 2 ಕಾಮನ್ ತಗೊಂಡಾಗ ಏನಾಗುತ್ತೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್. ನೋಡಿ ಎರಡನ್ನೂ ಮೈನಸ್ 2 ಇಂಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ 2 ಇಂಟು ಸೈನ್ ಎಕ್ಸ್ ಸೈನ್ ವೈ ಅಂದರೆ ಮೈನಸ್ 2 ಕಾಮನ್ ಬಂದರೆ ರಿಮೈನಿಂಗ್ ಇಲ್ಲಿ ಕಾಸ್ ಎಕ್ಸ್ ಕಾಸ್ ವೈ, ಇಲ್ಲಿ ನೋಡಿ ಮೈನಸ್ ಕಾಮನ್ ತೊಗೊಂಡಾಗ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ ಆಗುತ್ತೆ. ಇಲ್ಲಿ ನೋಡಿ ಮತ್ತೆ ಫಾರ್ಮುಲಾ ಯಾವುದಿದೆ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಏನಿದೆ ನಮಗೆ 1 ಅಂತ. ಇಲ್ಲೇನಾಗುತ್ತೆ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನಾಗುತ್ತೆ ನಮಗೆ 1 ಬಿಕಾಸ್ ಯೂಸಿಂಗ್ ದ ಫಾರ್ಮುಲಾ. ನೋಡಿ 1 ಪ್ಲಸ್ ಕಾಸ್ ಸ್ಕ್ವೇರ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ವೈ ಇದೆ 1 ಮೈನಸ್ 2 ಇಂಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಸೊ ಇಲ್ಲೇನು ಬಂತು ನಮಗೆ ಪಿ ಕ್ಯೂ ಸ್ಕ್ವೇರ್. ಸೊ ಇದನ್ನು ನಾವೇನಂತ ತಗೊಳ್ಳೋಣ ಇಕ್ವೇಷನ್ 1 ಅಂತ. ಸೊ ಇವಾಗ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಇದೆಯಲ್ಲ, ಸೊ ಬೈ ಯೂಸಿಂಗ್ ಕೋಸೈನ್ ಫಾರ್ಮುಲಾ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ distance between 2 points P and Q by using cosine ಅಥವಾ sin formula, cosine or sin formula. PQ square is equal to ಏನು ಬರುತ್ತೆ ನೋಡೋಣ. PQ square is equal to PQ square is equal to 1 square plus 1 square minus 2 into cos of x minus y ಅಂತ. ಸೊ ಇದನ್ನು ಇಕ್ವೇಷನ್ 2. ಇವಾಗ ಕಂಪೇರಿಂಗ್ ಇಕ್ವೇಷನ್ 1 and 2. ಕಂಪೇರಿಂಗ್ ಇಕ್ವೇಷನ್ 1 and 2. ಸೊ ಏನು ಬರುತ್ತೆ ಇಕ್ವೇಷನ್ 1 ನೋಡಿ 1 ಪ್ಲಸ್ 1 ಇತ್ತಲ್ಲ, ಇಲ್ಲಿ ಏನಾಗುತ್ತೆ ನಮಗೆ 2 ಮೈನಸ್ 2 into cos x into cos y plus sin x into sin y is equal to 1 square means 1 plus 1 square 1 plus 1 2 minus 2 into cos of x minus y. ಇವಾಗ ನೋಡಿ ಇಲ್ಲಿ 2 ಈ 2 ಎರಡು ಪ್ಲಸ್ ಇದೆಯಲ್ಲ ಲೆಫ್ಟ್ ಸೈಡ್ ರೈಟ್ ಸೈಡ್, ಸೊ ಏನಾಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನು ಬರುತ್ತೆ minus 2 into cos x into cos y plus sin x into sin y is equal to minus 2 into cos of x minus y. So minus 2 ಮತ್ತೆ ಕ್ಯಾನ್ಸಲ್ ಆಯಿತು. therefore ಏನು ಬರುತ್ತೆ ಇವಾಗ cos of x minus y is equal to cos x into cos y plus sin x into sin y. ಸೊ ನೋಡಿ ನಮಗೇನು ಕೇಳಿದ್ದ ಪ್ರೂವ್ ಮಾಡೋಕ್ಕೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಸಾರಿ ನಮ್ಗೆ ಇಲ್ಲಿ ಬಂದಿರೋದು ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಅಂತ ಅಲ್ಲ. ಇವಾಗ ಸಬ್ಸ್ಟಿಟ್ಯೂಟಿಂಗ್ ವೈ ವಿತ್ ವೈ ಮೈನಸ್ ವೈ ಅಂತ, ಸಬ್ಸ್ಟಿಟ್ಯೂಟಿಂಗ್ y with minus y. ಸೊ ಏನು ಬರುತ್ತೆ cos of x minus y is equal to cos x as it is, cos of y place ಅಲ್ಲಿ minus y plus sin x as it is, sin y place ಅಲ್ಲಿ sin of minus y.
ಸೊ ಏನು ಬರುತ್ತೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ಆಫ್ ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ ಸೊ ಕಾಸ್ ವೈ ಆ್ಯಸ್ ಇಟ್ ಈಸ್. ಇಲ್ಲಿ ಸೈನ್ ಆಫ್ ಮೈನಸ್ ಥೀಟಾ ಈಸ್ ಮೈನಸ್ ಸೈನ್ ಬರುತ್ತೆ ಮೈನಸ್ ಸೈನ್ ಥೀಟಾ ಸೊ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಂಟು ಸೈನ್ ವೈ ಬಿಕಾಸ್ ಇಲ್ಲಿ ಮೈನಸ್ ಬರುತ್ತೆ ಸೈನ್ ಆಫ್ ಮೈನಸ್ ವೈ ಈಸ್ ಮೈನಸ್ ಸೈನ್ ವೈ ಸೊ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಸೊ ಇವಾಗ ನೋಡಿ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಇದೆಯಲ್ಲ. ಸೊ ಇಲ್ಲೇನು ಕೆಳಗಡೆ ಇನ್ನೊಂದು ಕ್ವಶನ್ ಏನಿದೆ ಹೆನ್ಸ್ ಪ್ರೂವ್ ದ್ಯಾಟ್ ಕಾಸ್ 75 ಡಿಗ್ರಿ ಅಂತ ಕೇಳಿದೆ √3 ಮೈನಸ್ 1 ಡಿವೈಡೆಡ್ ಬೈ 2√2 ಹೆನ್ಸ್ ಟು ಪ್ರೂವ್ ನೋಡಿ ಏನು ಪ್ರೂವ್ ಮಾಡಬೇಕು ಇವಾಗ cos of 75 degree is equal to √3 minus 1 divided by 2√2. So LHS ತಗೊಂಡ್ಬಿಟ್ಟು LHS cos 75 ಡಿಗ್ರಿಯನ್ನು ನಾವು ನೋಡಿ ಸ್ಪ್ಲಿಟ್ ಮಾಡಿದಾಗ ಏನು ಬರುತ್ತೆ ನಮಗೆ cos 45 ಪ್ಲಸ್ 30 ಡಿಗ್ರಿ ನೋಡಿ 45 ಪ್ಲಸ್ 30 ಏನಾಗುತ್ತೆ ನಮಗೆ 75 ಡಿಗ್ರಿ. ಇವಾಗ ನೋಡಿ ಏನಕ್ಕಂದರೆ ನಾವು ಸ್ಟ್ಯಾಂಡರ್ಡ್ ಡಿಗ್ರಿ ತೊಗೊಂಡ್ರೆ ವ್ಯಾಲ್ಯೂ ಗೊತ್ತಿದೆ ಕಾಸ್ 45 ಮತ್ತು ಕಾಸ್ 30 ಡಿಗ್ರಿ ಈವನ್ ಸೈನ್ 45 ಸೈನ್ 30 ಡಿಗ್ರಿ. ಇವಾಗ ಕಾಸ್ ಎ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ ವೈ ನೋಡಿ ಎಕ್ಸ್ ಅಂದರೆ 45 ವೈ ಅಂದರೆ 30 ಡಿಗ್ರಿ ಏನಾಗುತ್ತೆ ಕಾಸ್ ಆಫ್ 45 ಪ್ಲಸ್ 30 ಡಿಗ್ರಿ ಈಸ್ ಈಕ್ವಲ್ ಟು ಏನಾಗುತ್ತೆ ಕಾಸ್ ಎಕ್ಸ್ ಕಾಸ್ 45 ಡಿಗ್ರಿ ಇಂಟು ಕಾಸ್ 30 ಡಿಗ್ರಿ ಮೈನಸ್ ಸೈನ್ 45 ಡಿಗ್ರಿ ಇಂಟು ಸೈನ್ 30 ಡಿಗ್ರಿ ನೋಡಿ ಇಲ್ಲಿ ವ್ಯಾಲ್ಯೂ ಆಗ್ತಾಗ ಕಾಸ್ 45 ಏನಿದೆ ನಮಗೆ 1/√2 ಕಾಸ್ 30 ಡಿಗ್ರಿ √3/2 ಮೈನಸ್ ಸೈನ್ 45 ಸೇಮ್ ಇದೆ 1/√2 ಸೈನ್ 30 ಡಿಗ್ರಿ 1/2 ಅಂತ. ಸೊ ಇವಾಗ ನೋಡಿ ಮಲ್ಟಿಪ್ಲೈ ಫಸ್ಟ್ ಇಲ್ಲಿ 1 ಇಂಟು √3 ಇಸ್ √3/2 ಇಂಟು √2 2 into √2 as it is minus 1 into 1 1 2 into √2 2 into √2. ಸೊ ಇವಾಗ ನೋಡಿ ಡಿನಾಮಿನೇಟರ್ ಎರಡು ಸೇಮ್ ಇದೆಯಲ್ಲ ಸೊ ನಾವೇನು ಮಾಡ್ಬೋದು ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ ಸಿ ಎಮ್ ಏನಾಗುತ್ತೆ 2 into √2 ಸೊ ನ್ಯೂಮರೇಟರ್ ಡೈರೆಕ್ಟಾಗಿ ಸಬ್ಸ್ಟ್ರಾಕ್ಷನ್ ಮಾಡ್ಬೋದು ಏನಕ್ಕಂತಂದರೆ ಡಿನಾಮಿನೇಟರ್ ಸೇಮ್ ಇದೆ ಮತ್ತು ಎಲ್ ಸಿ ಎಮ್ ಸೇಮ್ ಇದೆ ಅದಕ್ಕೋಸ್ಕರ. ಸೊ ಏನಾಯ್ತು ಇವಾಗ cos 75 degree is equal to √3 minus 1 divided by 2√2. ನೋಡಿ ಇವಾಗ ಕ್ವಶನ್ ಏನಿತ್ತು ನೋಡೋಣ ಫಸ್ಟ್ ಪ್ರೂವ್ ಜಿಯೋಮೆಟ್ರಿಕಲಿ ದ್ಯಾಟ್ cos of x plus y is equal to cos x into cos y minus sin x into sin y ಮತ್ತು ಪ್ರೂವ್ ದ್ಯಾಟ್ cos 75 degree is equal to √3 minus 1 divided by 2√2 ಅಂತ. ಸೊ ಜಿಯೋಮೆಟ್ರಿಕಲಿ ನೋಡಿ ಸರ್ಕಲ್ ತಗೊಂಡಾಗ ಆನ್ ದ 2 ಡೈಮೆನ್ಷನಲ್ ಎಕ್ಸ್ ಎಕ್ಸಸ್ ವೈ ಎಕ್ಸಸ್ ಇದೆ ಸೊ ಇಲ್ಲೇನಿರುತ್ತೆ ಇದು ಎಕ್ಸ್ ಎಕ್ಸಸ್ಸು ಇದು ವೈ ಎಕ್ಸಸ್ ಇರುತ್ತೆ. ಇವಾಗ ನೋಡಿ ಎರಡು ಪಾಯಿಂಟ್ ಪಿ ಕ್ಯೂ ತೊಗೊಂಡಾಗ ಪಿ ಅನ್ನೋದೇನಿದೆ ಕಾಸ್ ಎಕ್ಸ್ ಸೈನ್ ಎಕ್ಸ್ ಕ್ಯೂ ಅನ್ನೋದು ಕಾಸ್ ವೈ ಸೈನ್ ವೈ. ಲೆಟ್ ಅಸ್ ಟೇಕ್ 2 ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ಸಚ್ ದಟ್ ಏನಿದೆ ಪಿ ಈಸ್ ಆಟ್ ಆ್ಯಂಗಲ್ ಎಕ್ಸ್ ಕ್ಯೂ ಈಸ್ ಆಟ್ ಆ್ಯಂಗಲ್ ವೈ ಅಂತ. ಸೊ ಕೋಆರ್ಡಿನೇಟ್ಸ್ ಆಫ್ ಪಿ ಆ್ಯಂಡ್ ಕ್ಯೂ ಆರ್ ಏನಾಗುತ್ತೆ ಪಿ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಕ್ಯೂ ಆಫ್ ಕಾಸ್ ವೈ ಸೈನ್ ವೈ. ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ ಈಸ್ ಸೊ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು ನಮಗೆ x2 ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಪಿ ಕ್ಯೂ ಸ್ಕ್ವೇರ್ ಏನಾಗುತ್ತೆ x1 y1 ಕಾಸ್ ವೈ ಸೈನ್ ವೈ ಇದೆ x2 y2 ಕಾಸ್ ಎಕ್ಸ್ ಸೈನ್ ಎಕ್ಸ್. ಸೊ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಹೋಲ್ ಸ್ಕ್ವೇರ್. ಇಲ್ಲಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ ಏನಾಗುತ್ತೆ ಪಿ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಮೈನಸ್ 2 ಇಂಟು ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ sin square x plus sin square y minus 2 into sin x sin y. ಸೊ ಇವಾಗ cos square x plus sin square x ಒಂದು ಸೈಡು ಮತ್ತು cos square y plus sin square y ಒಂದು ಸೈಡು ಮೈನಸ್ ಎರಡದ್ರಲ್ಲಿ 2 ಮೈನಸ್ 2 ಕಾಮನ್ ಇದೆ ಸೊ cos x cos y plus sin x sin y. ಇಲ್ಲಿ ನೋಡಿ cos square theta plus sin square theta is 1 ಇದೆ ಸೊ ಇಲ್ಲಿ ಏನಾಗುತ್ತೆ cos square x plus sin square x 1 cos square y plus sin square y is 1 minus 2 into cos x cos y plus sin x sin y. ಸೊ ಇಕ್ವೇಷನ್ 1 ಅಂತ. ಇವಾಗ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ಬೈ ಯೂಸಿಂಗ್ ಕೋಸೈನ್ ಆರ್ ಸೈನ್ ಫಾರ್ಮುಲಾ ಪಿ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ.
ಸೊ ಇಕ್ವೇಷನ್ 2 ಕಂಪೇರಿಂಗ್ ಇಕ್ವೇಷನ್ 1 ಆ್ಯಂಡ್ 2. ಸೊ ನೋಡಿ 1 ಏನಿದೆ ನಮಗೆ 1 + 1 ಅಂದರೆ ಇದು 2 ಆಗುತ್ತೆ. ಸೊ 2 - 2 ಇಂಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಈಸ್ ಈಕ್ವಲ್ ಟು ನೋಡಿ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ 1 + 1 2. 2 - 2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ. ಸೊ 2 ಕ್ಯಾನ್ಸಲ್ಲು, ಮತ್ತು ನೋಡಿ ಇಲ್ಲಿ -2 - 2 ಕ್ಯಾನ್ಸಲ್ಲು. ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಸೊ ಸಬ್ಸ್ಟಿಟ್ಯೂಟಿಂಗ್ ವೈ ವಿತ್ ಮೈನಸ್ ವೈ ಮಾಡಬೇಕು. ಸೊ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ಮೈನಸ್ ವೈ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ಮೈನಸ್ ವೈ. ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಕಾಸ್ ಆಫ್ ಮೈನಸ್ ತೀಟಾ ನೋಡಿ ಇಲ್ಲಿ ಬರೀತೀನಿ. ಕಾಸ್ ಆಫ್ ಮೈನಸ್ ತೀಟಾ ಏನಿದೆ ನಮಗೆ ಕಾಸ್ ತೀಟಾ ಆಗುತ್ತೆ. ಕಾಸ್ ಆಫ್ ಮೈನಸ್ ತೀಟಾ ಈಸ್ ಅ ಕಾಸ್ ತೀಟಾ. ಅದೇ ಥರ ಸೈನ್ ಆಫ್ ಮೈನಸ್ ತೀಟಾ ಈಸ್ ಅ ಮೈನಸ್ ಸೈನ್ ತೀಟಾ. ನೋಡಿ ಇವೆರಡನ್ನು ಯೂಸ್ ಮಾಡ್ಕೊತೀವಿ. ಸೊ ಏನಾಗುತ್ತೆ ಇವಾಗ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ. ಸೊ ಹೆನ್ಸ್ ಟು ಪ್ರೂವ್ ನೋಡಿ ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ನ, ಕಾಸ್ 75 ಡಿಗ್ರೀಸ್ √3 - 1/√2 ಇಂಟು √2. 75ನ ಸ್ಪ್ಲಿಟ್ ಮಾಡಿದಾಗ ನೋಡಿ ಸ್ಟ್ಯಾಂಡರ್ಡ್ ಡಿಗ್ರಿ ಇದೆ 2, 45 ಮತ್ತು 30. ಸೊ ಇಲ್ಲಿ ಕಾಸ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ. ಸೊ ಕಾಸ್ 45 ಇಂಟು ಕಾಸ್ 30 ಮೈನಸ್ ಸೈನ್ 45 ಇಂಟು ಸೈನ್ 30. ಸೊ ಕಾಸ್ 45 is 1/√2, ಕಾಸ್ 30 is √3/2 ಮೈನಸ್ ಸೈನ್ 45 1/√2 ಸೈನ್ 30 1/2. ಸೊ ಸಿಂಪ್ಲಿಫೈ ಮಾಡಿದಾಗ ಏನು ಬಂತು ಆನ್ಸರ್, ಕಾಸ್ 75 ಡಿಗ್ರಿ is √3 - 1/2 ಇಂಟು √2. ನೋಡಿ 46 ಆರ್ ಅಂತ ಇದಾದರೂ ಸಾಲ್ವ್ ಮಾಡ್ಬೋದು ನೀವು. ನೋಡಿ ಇದು ಯಾವುದಿದೆ ಕ್ವಶನು, ಡಿಫೈನ್ ಆ್ಯಂಡ್ ಡಿರೈವ್ ದ ಇಕ್ವೇಷನ್ ಆಫ್ ಪ್ಯಾರಾಬೋಲಾ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ y² = 4ax ಆ್ಯಂಡ್ ಫೈಂಡ್ ದ ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ y² = -9x ಅಂತ ಇದೆ. ಫಸ್ಟು ಡೆಫಿನಿಷನ್ ನೋಡೋಣ. ಪ್ಯಾರಾಬೋಲಾ ನೋಡಿ, ಪ್ಯಾರಾಬೋಲಾ ಡೆಫಿನಿಷನ್ ಡಿಫೈನ್ ಅಂತ ಕೇಳಿದ್ದಾನಲ್ಲ. ಸೊ ಫಸ್ಟ್ ಡೆಫಿನಿಷನ್, ಇಟ್ ಈಸ್ ಎ ಕರ್ವ್ in which each point on the curve is equidistant from another point called focus and straight line called directrix. ನೋಡಿ ಇಲ್ಲೇನಿದೆ, ಪ್ಯಾರಾಬೋಲಾ ಅಂದರೆ ಅನ್ನೋದು ಒಂದು ಕರ್ವ್. ಆ ಕರ್ವ್ ಏನಿರುತ್ತೆ ಅಂದರೆ ಈಚ್ ಪಾಯಿಂಟ್ ಆನ್ ದ ಕರ್ವ್ ಈಸ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ಅನದರ್ ಪಾಯಿಂಟ್. ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ವರೆಗೆ ಏನಿರುತ್ತೆ ಅಂದರೆ ಇಕ್ವಿಡಿಸ್ಟೆನ್ಸ್ ಇರುತ್ತೆ, ಅದನ್ನು ನಾವು ಫೋಕಸ್ ಅಂತ ಕರಿತೀವಿ. ಮತ್ತು ಸ್ಟ್ರೈಟ್ ಲೈನ್ ಇರುತ್ತೆ ಡೈರೆಕ್ಟ್ರಿಕ್ಸ್. ಸೊ ಪ್ಯಾರಾಬೋಲಾದಲ್ಲಿ ಯಾವ್ಯಾವ್ದು ಇರುತ್ತೆ, ಫೋಕಸ್ಸು ಮತ್ತು ಡೈರೆಕ್ಟ್ರಿಕ್ಸ್ ಕರ್ವಲ್ಲಿ ಎರಡನ್ನೂ ಒಂದಿರುತ್ತಲ್ಲ, ಅದೇನಾಗಿರುತ್ತೆ ನಮಗೆ ಪ್ಯಾರಾಬೋಲಾ ಆಗಿರುತ್ತೆ. ಇವಾಗ ನೋಡಿ ಏನು ಕೇಳಿದ್ದಾನೆ, ಡಿಫೈನ್ ಆ್ಯಂಡ್ ಡಿರೈವ್ ಇಕ್ವೇಷನನ್ನು ಡಿರೈವ್ ಮಾಡಬೇಕಾದ್ರೆ ನಾವು ಏನು ಮಾಡೋಣ, ಡೈಗ್ರಾಮನ್ನು ತಗೊತೀವಿ. ನೋಡಿ ಎಕ್ಸ್ ಎಕ್ಸಸ್ಸು ವೈ ಎಕ್ಸಸ್, ಸೆಂಟರ್ ಏನಿರುತ್ತೆ ಇಲ್ಲಿ ನಮಗೆ ಓ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಲೈನ್ ತೊಗೊಂಡ್ಬಿಟ್ಟು ಇದಕ್ಕೆ ನಾವು ಪ್ಯಾರಾಬೋಲಾ ಅಂದರೆ ಏನಾಗಿರುತ್ತೆ ನಮಗೆ ಕರ್ವ್ ಆಗಿರುತ್ತೆ ಈ ಥರ. ಸೊ ಇಲ್ಲಿ ಪಾಯಿಂಟ್, ನೋಡಿ ಪಾಯಿಂಟ್ ಪಿ, ಕರ್ವ್ ಮೇಲೆ ಪಾಯಿಂಟ್ ಪಿ ಅಂತ ತಗೊಂಡು. ಸೊ ಇವಾಗ ಪಿ ಇಂದ ವೈ ಎಕ್ಸಸ್ ಇಲ್ಲೇನಾಗಿದೆ ಬಿ ಅಂತ ತಗೊಳ್ಳೋಣ, ಪಾಯಿಂಟು -a, y ಆಗಿರುತ್ತೆ.
ಬಿಕಾಸ್ ಎಕ್ಸ್ ಎಕ್ಸಸ್ ಇಲ್ಲಿ ಏನಾಗಿರುತ್ತೆ ನಮಗೆ, ಒಂದು ನಿಮಿಷ ಸಾರಿ, ಇಲ್ಲಿ ಕರು ಇದು ವೈ ಎಕ್ಸಸ್ಗೆ ಟಚ್ ಆಗಿರುತ್ತೆ, ಇಲ್ಲಿರುತ್ತೆ ನೋಡಿ, ಇಲ್ಲಿ ತಗೊಳ್ಳೋಣ, ವೈ ಎಕ್ಸಸ್ಗೆ ಟಚ್ ಆಗಿದೆ. ಸೊ ಇಲ್ಲಿ ಪಾಯಿಂಟ್ ಪಿ, ಸೊ ಇಲ್ಲಿ ಏನು ತಗೊಳ್ಳೋಣ, ಇನ್ನೊಂದು ಲೈನ್. ಸೊ ಇದೇನಾಗುತ್ತೆ, ಇವಾಗ ನೋಡಿ ಇಲ್ಲಿಂದ ಇಲ್ಲಿ ಲೈನ್ ಎಮ್ ಅಂತ. ಸೊ ಈ ಕಡೆ ಏನಾಗುತ್ತೆ ಪಾಯಿಂಟು ಬಿ ಆಫ್ ಮೈನಸ್ ಎ ಕಾಮ ವೈ ಅಂತ. ಏನಕ್ಕಂದರೆ ಈ ಕಡೆ ಎಕ್ಸ್ ಡ್ಯಾಶ್ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ, ಇಲ್ಲಿ ವೈ ಡ್ಯಾಶ್ ಕೆಳಗಡೆ ನೆಗೆಟಿವ್ ವ್ಯಾಲ್ಯೂಸ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎ ಅಂತ. ಇವಾಗ ಪಿ ಆಫ್ ಎಕ್ಸ್ ಕಾಮ ವೈ ಆಗಿರುತ್ತೆ, ಇಲ್ಲಿ ಎಫ್ ಅಂತ ತಗೊಳ್ಳೋಣ. ಇನ್ನೊಂದು ಪಾಯಿಂಟು ಎಫ್ ಏನಾಗಿರುತ್ತೆ ನಮಗೆ ಎ ಕಾಮ 0, ಬಿಕಾಸ್ ಈ ಕಡೆ ಎಕ್ಸ್ ಎಕ್ಸಸ್ ಏನಾಗಿರುತ್ತೆ ಪಾಸಿಟಿವ್ ಇರುತ್ತೆ, ವೈ ಎಕ್ಸಸ್ ಇಲ್ಲಿ ಏನು ಬಂತು 0. ಸೊ ಇವಾಗ ಡಿರೈವ್ ಮಾಡ್ಬೋದು ಪ್ಯಾರಾಬೋಲ್, ಇಕ್ವೇಷನ್ ಆಫ್ ಪ್ಯಾರಾಬೋಲ್. ಟೇಕ್ ಪಾಯಿಂಟ್ ಪಿ ಆಫ್ ಎಕ್ಸ್ ಕಾಮ ವೈ ಆನ್ ದಿ ಪ್ಯಾರಾಬೋಲಾ ಸಚ್ ದ್ಯಾಟ್ ಏನಾಗುತ್ತೆ, ಈಕ್ವಿ ಡಿಸ್ಟೆನ್ಸ್ ಅಂತ ನಾವು ಡೆಫಿನಿಷನಲ್ಲಿ ಆಲ್ರೆಡಿ ನೋಡಿದ್ದೀವಿ. ಸಚ್ ದ್ಯಾಟ್ ಪಿ ಎಫ್ ಈಸ್ ಈಕ್ವಲ್ ಟು ಪಿ ಬಿ ಅಂತ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಈಕ್ವಿ ಡಿಸ್ಟೆನ್ಸ್ ಇರೋದನ್ನು ನಾವು ಫೋಕಿ ಅಂತ ಕರೀತೀವಿ. ಸೊ ಇದನ್ನು ನಾವೇನು ತಗೊಳ್ಳೋಣ, ಇಕ್ವೇಷನ್ 1 ಅಂತ. ಇವಾಗ ನೋಡಿ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಬೈ ಡಿಸ್ಟೆನ್ಸ್ ಫಾರ್ಮುಲಾ ನೋಡಿ ಪಿ ಎಫ್ ಮತ್ತು ಪಿ ಬಿಯನ್ನು ಸಪ್ರೇಟಾಗಿ ಫೈನ್ ಮಾಡಿಬಿಟ್ಟು ಈಕ್ವಲ್ ಮಾಡ್ಕೊಳ್ಳೋಣ. ಸೊ ಪಿ ಎಫ್ ಇಲ್ಲಿ ನೋಡಿ, ಪಿ ಏನಿದೆ ನಮಗೆ ಎಕ್ಸ್ ಕಾಮ ವೈ ಇದೆ, ಎಫ್ ಏನಿದೆ ನಮಗೆ ಎ ಕಾಮ 0 ಅಂತ. ನೋಡಿ ಆಲ್ರೆಡಿ ಡೈಗ್ರಾಮಲ್ಲಿ ತೊಗೊಂಡಿದ್ದೀವಿ ಎಫ್ ಆಫ್ ಎ ಕಾಮ 0 ಅಂತ. ಸೊ ಇವಾಗ ಇಲ್ಲಿ ನೋಡಿ ಇದನ್ನು ನಾವು ಏನಂತ ತಗೊಳ್ಳೋಣ, x1 y1 x2 y2. ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು ನಮಗೆ, ಏನಿದೆ ಡಿಸ್ಟೆನ್ಸ್ ಫಾರ್ಮುಲಾ, ಡಿ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಇಲ್ಲಿ ಬರೀತೀನಿ, ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ತಗೋಬೋದು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ಪಿ ಎಫ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ನೋಡಿ x2 ಅಂದರೆ ಎಕ್ಸ್ ಇದೆ, x1 ಅಂತಂದರೆ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y2 ಮೈನಸ್ 0 ಹೋಲ್ y2 ಅಂತಂದರೆ y ಇದೆ, ಸಾರಿ ಇಲ್ಲಿ ಈ ಕೆಳಗಡೆ ಇರೋ y2 ಬರ್ಬಿಟ್ಟೆ, y2 ಅಂತಂದರೆ y ಇದೆ ನಮಗಿಲ್ಲಿ. ಸೊ ಇವಾಗ ಏನು ಬರುತ್ತೆ, ಪಿ ಎಫ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ವೈ ಮೈನಸ್ 0 ಹೋಲ್ ಸ್ಕ್ವೇರ್ ಇತ್ತಲ್ಲ, ಸೊ ವೈ ಸ್ಕ್ವೇರ್ ಆಗಿಬಿಡುತ್ತೆ ಪಿ ಎಫ್ ಅಂತ. ಅದೇ ಥರ ಪಿ ಬಿ ನೋಡಿ, ಪಿ ಬಿ ಏನಾಗುತ್ತೆ, ಇಲ್ಲಿನೂ ಕೂಡ ಸೇಮ್. ಪಿ ಅಂತಂದರೆ ಆಲ್ರೆಡಿ ಎಕ್ಸ್ ಕಾಮ ವೈ ಇದೆ. ಸೊ ಬಿ ಅಂತಂದರೆ ಏನಾಗಿದೆ ನಮಗೆ ಮೈನಸ್ ಎ ಕಾಮ 0 ಅಂತ. ಸೊ ಇಲ್ಲಿ ಇವಾಗ x1 y1 ಇದು ಆಗುತ್ತೆ, ಪಿ ಆಫ್ ಎಕ್ಸ್ ಕಾಮ ವೈ ಅಂದರೆ x2 ಕಾಮ y2 ಅಂತ. ಸೊ ಇಲ್ಲಿ ನೋಡಿ ಏನು ಬರುತ್ತೆ, x2 ಅಂದರೆ ಎಕ್ಸ್ ಇದೆ, x1 ಅಂತಂದರೆ ಮೈನಸ್ ಆಫ್ ಮೈನಸ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಇಲ್ಲಿ ನೋಡಿ x2 ಅಂತಂದರೆ ಏನಿದೆ x2 y2, ಒಂದು ನಿಮಿಷ, ಇದು x2 y2 ಓಕೆ, ಸಾರಿ ಬಿ ವ್ಯಾಲ್ಯೂ ಏನಿದೆ ನಮಗೆ ಇಲ್ಲಿ ನೋಡೋಣ ಡೈಗ್ರಾಮಲ್ಲಿ ನೋಡಿ, ಮೈನಸ್ ಎ ಕಾಮ ವೈ ಇದೆ. ಸೊ ಇಲ್ಲಿ ವೈ ಅಂತಂದರೆ ಏನಾಗುತ್ತೆ, ಮೈನಸ್ ಎ ಕಾಮ 0 ಅಂದರೆ ವೈ ಮೈನಸ್ ವೈ 0 ಆಗಿಬಿಡುತ್ತೆ, ಮೈನಸ್ ಎ ಕಾಮ ವೈ ಇದೆ. ಸೊ ವೈ ಮೈನಸ್ ವೈ ಹೋಲ್ ಸ್ಕ್ವೇರ್. ಸೊ ಪಿ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ವೈ ಮೈನಸ್ ವೈ ಅಂತಂದರೆ ನಮ್ಗೆ ಆ ಟರ್ಮು 0 ಆಗಿಬಿಡುತ್ತೆ. ನೋಡಿ ಪಿ ಎಫ್ ಮತ್ತು
ಪಿ ಬಿ ಎನ್ ಎರಡು ತಗೊಳ್ಳಿ. ಇವಾಗ ಈಕ್ವಿ ಡಿಸ್ಟೆನ್ಸ್ ಅಂತ ಇತ್ತಲ್ಲ ನಮಗೆ, ಸೊ ಎರಡು ಈಕ್ವಲ್ ಮಾಡಿದ್ವಲ್ಲ, ಪಿ ಬಿ ಇಸ್ ಈಕ್ವಲ್ ಟು ಪಿ ಎಫ್ ಇಸ್ ಈಕ್ವಲ್ ಟು ಪಿ ಬಿ ಅಂತ. ದೇರ್ಫೋರ್ ಪಿ ಎಫ್ ಈಸ್ ಈಕ್ವಲ್ ಟು ಪಿ ಬಿ. ಸೊ ಪಿ ಎಫ್ ಏನಿದೆ, ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ, ಈಸ್ ಈಕ್ವಲ್ ಟು ಪಿ ಬಿ ಏನಿದೆ, ಸ್ಕ್ವೇರ್ ರೂಟ್ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಇವಾಗ ಎರಡು ಸೈಡು ರೂಟ್ ಇದೆ, ಸೊ ಕ್ಯಾನ್ಸಲ್ ಮಾಡ್ಬೋದು. ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಬರುತ್ತೆ ನಮ್ಗೆ ಇವಾಗ, ಎಕ್ಸ್ ಮೈನಸ್, ನೋಡಿ ಇಲ್ಲಿ ಓಕೆ ಫಸ್ಟ್ ಬರೀನ, ಆಮೇಲೆ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಫಾರ್ಮುಲಾ ಎರಡು ಬರುತ್ತೆ. ಯಾವ್ಯಾವುದು, ಒಂದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ. ಇನ್ನೊಂದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ax ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ax ಅಂತ. ನೋಡಿ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಈ ಕಡೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇವಾಗ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಎ ಸ್ಕ್ವೇರ್ ಬಿಕಾಸ್ ಎರಡು ಸೈಡು ಸೇಮ್ ಸೈನ್ ಇದೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ರೈಟು ಮತ್ತು ಲೆಫ್ಟ್ ಸೈಡ್. ಅದೇ ಥರ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಸಾರಿ ಪ್ಲಸ್ ಎ ಸ್ಕ್ವೇರ್ ಎರಡನ್ನೂ ಅಂದರೆ ಈ ಕಡೆ ತೊಗೊಂಡಾಗ ನಾವು ಮೈನಸ್ ಆಗುತ್ತಲ್ಲ, ಕ್ಯಾನ್ಸಲ್ ಮಾಡ್ಬೋದು. ಇವಾಗ ನೋಡಿ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲೇನು ರಿಮೈನಿಂಗ್ ಇದೆ, 2ax. ಸೊ ಈ ಕಡೆದನ್ನು ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಬಿಕಮ್ಸ್ ಪ್ಲಸ್ 2ax. ಸೊ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ, 4 ಟೈಮ್ಸ್ ಆಫ್ ax ಅಂತ. ಸೊ ನೋಡಿ ನಮಗೆ ಏನಿತ್ತು ನಮಗಿದು ಪ್ರೂವ್ ಮಾಡೋದು ಅಂದರೆ ಡಿರೈವ್ ಮಾಡೋದು ಇಕ್ವೇಷನ್ನು. ನೋಡಿ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4ax ಅಂತ. ಸೊ ನಮಗೆ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4ax ಬಂತು. ಸೊ ಇವಾಗ ಏನು ಕೇಳ್ತಿದ್ದಾನೆ, ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 9x ಅಂತ. ಸೊ ಅದರದ್ದು ಫೈಂಡ್ ಮಾಡಿ. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಿದೆ, ಮೈನಸ್ 9x ಅಂತ. ಲೆಟ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 9x ಇದೆ. ಸೊ ಇದನ್ನು ಇಕ್ವೇಷನ್ 1 ಅಂತ ತಗೊಳ್ಳೋಣ. ಸೊ ನಮಗೇನಿದೆ, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 4ax ಅಂತ. ಸೊ ಇಕ್ವೇಷನ್ 2. ಇವಾಗ ಕಂಪೇರಿಂಗ್ ಇಕ್ವೇಷನ್ 1 and 2 ಮಾಡೋಣ. ಸೊ ಕಂಪೇರಿಂಗ್ ಇಕ್ವೇಷನ್ 1 and 2. ಸೊ ಏನಾಗುತ್ತೆ, ಮೈನಸ್ 9x ಈಸ್ ಈಕ್ವಲ್ ಟು ಮೈನಸ್ 4ax. ಸೊ ಇಲ್ಲಿ ಎ ವ್ಯಾಲ್ಯೂ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಸೈನ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ 4a ಈಸ್ ಈಕ್ವಲ್ ಟು 9. ಸೊ ಎ ಈಸ್ ಈಕ್ವಲ್ ಟು ಏನಾಗುತ್ತೆ, 9/4 ಅಂತ. ಸೊ ಅವ್ನು ಕೇಳಿರೋದಿಲ್ಲ ನಮಗೆ ಲೇಟೆಸ್ಟ್ ರೆಕ್ಟಮ್. ರೆಕ್ಟಮ್ ಈಸ್ ಈಕ್ವಲ್ ಟು ಏನಿರುತ್ತೆ, 4 into a ಅಂತ. ಸೊ 4 into 9/4. ಸೊ 4 ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ, 9. ದಿಸ್ ಇಸ್ ದ ಲೇಟೆಸ್ಟ್ ರೆಕ್ಟಮ್ ಆಫ್ ದ ಗಿವನ್ ಪ್ಯಾರಾಬೋಲಾ. ಸೊ ನೋಡೋಣ ಕ್ವಶನ್ ಏನಿತ್ತು ಅಂತ. ಪ್ಯಾರಾಬೋಲಾ ಫಸ್ಟು ಡಿಫೈನ್ ಆ್ಯಂಡ್ ಡಿರೈವ್ ದ ಇಕ್ವೇಷನ್ ಆಫ್ ಪ್ಯಾರಾಬೋಲಾ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4ax ಅಂತ. ಸೊ ಫೈಂಡ್ ದ ಲೇಟೆಸ್ಟ್ ರೆಕ್ಟಮ್ ಆಫ್ ದ ಪ್ಯಾರಾಬೋಲಾ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 9x. ಸೊ ಪ್ಯಾರಾಬೋಲಾ ಏನಿದೆ, ಇಟ್ ಈಸ್ ಅ ಕರ್ವ್ ಇನ್ ವಿಚ್ ಈಚ್ ಪಾಯಿಂಟ್ ಆನ್ ದಿ ಕರ್ವ್ ಈಸ್ ಇಕ್ವಿ ಡಿಸ್ಟೆನ್ಸ್ ಫ್ರಮ್ ಅನದರ್ ಪಾಯಿಂಟ್ ಕಾಲ್ಡ್ ಅ ಫೋಕಸ್ ಆಗಿರುತ್ತೆ, ಆ್ಯಂಡ್ ಸ್ಟ್ರೇಟ್ ಲೈನ್ ಕಾಲ್ಡ್ ಅ ಡೈರೆಕ್ಟ್ರಿಕ್ಸ್. ನೋಡಿ ಕರ್ವಲ್ಲಿ ಯಾವ್ಯಾವ್ದು ಇರುತ್ತೆ, ಫೋಕಸ್ ಇರುತ್ತೆ ಮತ್ತು ಡೈರೆಕ್ಟ್ರಿಕ್ಸ್ ಇರುತ್ತೆ. ಫೋಕಸ್ ಅನ್ನೋದು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಇಕ್ವಿ ಡಿಸ್ಟೆನ್ಸ್ ಇರುತ್ತಲ್ಲ ಅದನ್ನು ಫೋಕಸ್ ಅಂತ ಕರಿತೀವಿ. ಸ್ಟ್ರೇಟ್ ಲೈನ್ ಬರುತ್ತಲ್ಲ ಅದನ್ನು ಡೈರೆಕ್ಟ್ರಿಕ್ಸ್ ಅಂತ. ಇವಾಗ ನೋಡಿ ಇಲ್ಲಿ ಕರ್ವ್ ತೊಗೊಂಡಿದ್ದೀವಿ ಆನ್ ದ, ಇಲ್ಲಿ ನೋಡಿ ವೈ ಎಕ್ಸಸ್ ಇದೆ. ಸೊ ಪಾಯಿಂಟ್ ಏನೇನು ಬರುತ್ತೆ, ಪಿ ಪಾಯಿಂಟ್ ಆನ್ ದ ಕರ್ವ್ ಪಿ ಆಫ್ ಎಕ್ಸ್ ವೈ ಇದೆ, ಎಫ್ ಆಫ್ ಎ 0 ಬಿಕಾಸ್ ಎಕ್ಸ್ ವ್ಯಾಲ್ಯೂ ಎ ಅಂತ ತೊಗೊತಾ ಇದ್ವಿ, ಎಕ್ಸ್ ಎಕ್ಸಸಲ್ಲಿ ವೈ ಎಕ್ಸ್ 0 ಆಗಿರುತ್ತೆ. ಅದೇ ಥರ ಇಲ್ಲಿ ನೋಡಿ ಲೈನ್ ತೊಗೊಂಡಾಗ ಬಿ ಆಫ್ ಮೈನಸ್ ಎ 0 ಅಂತ. ಸೊ ಟೇಕ್ ಅ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಆನ್ ದ ಪ್ಯಾರಾಬೋಲಾ ಸಚ್ ದ್ಯಾಟ್ ಪಿ ಎಫ್ ಈಸ್ ಈಕ್ವಲ್ ಟು ಪಿ ಬಿ ಬಿಕಾಸ್ ಇಕ್ವಿ ಡಿಸ್ಟೆನ್ಸ್ ಅಂತ ಹೇಳಿದ್ವಿ ಡೆಫಿನಿಷನಲ್ಲಿ. ಸೊ ಬೈ ಡಿಸ್ಟೆನ್ಸ್ ಫಾರ್ಮುಲಾ ಪಿ ಎಫ್ ನೋಡಿ, ಪಿ ಏನಿದೆ ಎಕ್ಸ್ ವೈ, ಎಫ್ ಎ 0. ಸೊ x1 y1 x2 y2 ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿದಾಗ
x minus a whole square plus y minus 0 whole square. ಸೊ ರೂಟ್ ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬಂತು. ಅದೇ ಥರ ಪಿ ಬಿ ಏನಿದೆ ಮೈನಸ್ ಎ ಕಾಮ ವೈ, ಪಿ ಎಕ್ಸ್ ಕಾಮ ವೈ ಇದೆ. ಸೊ ಇಲ್ಲಿ ಎಕ್ಸ್ ಟು ವೈ ಟು ಎಕ್ಸ್ ಕಾಮ ವೈ ಆಗುತ್ತೆ. x1 y1 ಮೈನಸ್ ಎ ಕಾಮ ವೈ. ಸೊ ಎಕ್ಸ್ ಮೈನಸ್ ಆಫ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ವೈ ಹೋಲ್ ಸ್ಕ್ವೇರ್. ಸೊ ಪಿ ಬಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್, ವೈ ಮೈನಸ್ ವೈ ಅಂದರೆ 0 ಬರುತ್ತೆ. ಇವಾಗ ಪಿ ಎಫ್ ಈಸ್ ಈಕ್ವಲ್ ಟು ಪಿ ಬಿ ಇಕ್ವಿ ಡಿಸ್ಟೆನ್ಸ್ ಇತ್ತಲ್ಲ. ಸೊ ರೂಟ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಇವಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ax ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ax. ಸೊ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಎ ಸ್ಕ್ವೇರ್ ಸೇಮ್ ಸೈನ್ ಸೇಮ್ ವೇರಿಯೇಬಲ್ ಇದ್ದರೆ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲಿ ವೈ ಸ್ಕ್ವೇರ್ ರಿಮೈನಿಂಗ್. ಸೊ ಇಲ್ಲಿ 2ax ರಿಮೈನಿಂಗ್ ಇದೆ, ಮೈನಸ್ 2x ಈ ಕಡೆ ತೊಗೊಂಡ್ರೆ ಪ್ಲಸ್ 2x. ಸೊ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 4ax ಬಂತು. ಸೊ ಇವಾಗ ಲೇಟೆಸ್ಟ್ ರೆಕ್ಟಮ್ ಫೈಂಡ್ ಮಾಡೋಕ್ಕೆ ಹೇಳ್ತಿದ್ದಾನೆ. ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 9x ಕೊಟ್ಟಿದ್ದಾನೆ. ಸೊ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ 4ax. ಸೊ ಕಂಪೇರಿಂಗ್ ಇಕ್ವೇಷನ್ 192 ಮಾಡಿದಾಗ ಎ ವ್ಯಾಲ್ಯೂ 9/4, ಲೇಟೆಸ್ಟ್ ರೆಕ್ಟಮ್ ಏನು ಬರುತ್ತೆ 4a ಈಸ್ ಈಕ್ವಲ್ ಟು, ಸೊ ನೋಡಿ 9 ಬರುತ್ತೆ. ನೆಕ್ಸ್ಟ್ ನೋಡಿ 47 ಕ್ವಶನ್ನು 4 ಮಾರ್ಕ್ಸ್ ಸಿಗುತ್ತೆ. 5 ದಿಸ್ ಆರ್ ದ್ಯಾಟ್ ಅಂತ ಇರುತ್ತೆ, ಯಾವುದಾದ್ರೂ ಒಂದನ್ನು ಅಟೆಂಪ್ಟ್ ಮಾಡ್ಬೋದು. ನೋಡಿ 47 ಏನಿದೆ, ಫೈಂಡ್ ದಿ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ಸೊ ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳೋಣ, ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಎಕ್ಸ್ ಅಂತ. ಸೊ ಇಲ್ಲಿ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್, ಬಿಕಾಸ್ ಅವನು ಹೇಳ್ತಿದ್ದಾನೆ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಇಲ್ಲಿ ನೋಡಿ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಷನ್ ಆಗೋದಿಲ್ಲ. ಸೊ ಏನು ಯೂಸ್ ಮಾಡ್ಕೊತೀವಿ, ಯು ವಿ ರೂಲ್ ಅಥವಾ ಕೋಶೆಂಟ್ ರೂಲ್ ಅಂತ ಹೇಳ್ತೀವಿ. ಯು ಬೈ ವಿ ಏನಾಗುತ್ತೆ, ವಿ ಸ್ಕ್ವೇರ್ ಡಿನಾಮಿನೇಟ್ರಲ್ಲಿ, ಇಲ್ಲಿ ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಷನ್ ಮೈನಸ್ ಯು ಆ್ಯಸ್ ಇಟ್ ಈಸ್ ವಿ ಡಿಫ್ರೆನ್ಷಿಯೇಷನ್. ನೋಡಿ ಕೋಶೆಂಟ್ ರೂಲನ್ನು ಯೂಸ್ ಮಾಡ್ಕೊತೀವಿ. ಏನಾಗುತ್ತೆ ಇವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು, ಸೊ ನೋಡಿ ಫಸ್ಟ್ ಏನಿದೆ ಟ್ಯಾನ್ ಎಕ್ಸ್ ಆ್ಯಸ್ ಇಟ್ ಈಸ್, ಇಲ್ಲೇನಿದೆ ನಮಗೆ ಯು ಬೈ ವಿ, ಯು ಅಂತಂದರೆ ಎಕ್ಸ್ ಪ್ಲಸ್ ಕಾಸ್ ಎಕ್ಸು ಡಿವೈಡೆಡ್ ಬೈ ವಿ ಅಂದರೆ ಟ್ಯಾನ್ ಎಕ್ಸ್ ಅಂತ. ಸೊ ವಿ ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ ಏನು ಮಾಡಬೇಕು, ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಯು ಆ್ಯಸ್ ಇಟ್ ಈಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಏನು ಮಾಡಬೇಕು, ಟ್ಯಾನ್ ಎಕ್ಸ್ ಇಂಟು ಡಿಫರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್. ಸೊ ಡಿವೈಡೆಡ್ ಬೈ ಏನಿರುತ್ತೆ ವಿ ಸ್ಕ್ವೇರ್ ಅಂತಂದರೆ ಇಲ್ಲಿ ಏನಿದೆ ನಮಗೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಥವಾ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಯಾವುದಾದ್ರೂ ತೊಗೋಬೋದು. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಆ್ಯಸ್ ಇಟ್ ಈಸ್, ಇಲ್ಲಿ ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ 1 ಬರುತ್ತೆ, ಡಿಫರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಅ ಮೈನಸ್ ಸೈನ್ ಎಕ್ಸ್ minus x plus cos x as it is, differentiation of tan x is a sec square x whole divided by, so tan square x alla tan square x. ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇಂಟು 1 ಮೈನಸ್ ಸೈನ್ ಎಕ್ಸ್, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್, ಮೈನಸ್ sec square x into x plus cos x whole divided by tan square x. So this is a differentiation of x plus cos x divided by tan x. ನೋಡಿ ಏನಿತ್ತು ಕ್ವಶನ್ನು, ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು
x plus cos x divided by tan x with respect to x ಅಂತ. Let f of x is equal to x plus cos x divided by tan x. So u by v ಇಲ್ಲೇನು ಯೂಸ್ ಮಾಡ್ತೀವಿ, u by v ರೂಲ್ ಅಥವಾ ಕೋಶೆಂಟ್ ರೂಲ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ, ಎಫ್ ಆಫ್ ಎಕ್ಸ್ ಬಿಕಮ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ನೋಡಿ ವಿ ಆಸ್ ಇಟ್ ಈಸ್, ಟ್ಯಾನ್ ಎಕ್ಸ್ ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಯು ಆಸ್ ಇಟ್ ಈಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ವಿ ಅಂತಂದರೆ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವೇರ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಆಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ 1 ಬರುತ್ತೆ, differentiation of cos x is a minus sin x minus x plus cos x as it is, differentiation of a tan x x square x divided by tan square x as it is. So f dash of x is equal to ಏನಾಗುತ್ತೆ, tan x into 1 minus sin x plus into minus minus sin x minus x square x as it is into x plus cos x divided by tan square x. ನೋಡಿ ಡಿಫರೆನ್ಷಿಯೇಷನ್ ಕೋಶೆಂಟ್ ರೂಲೆಲ್ಲ ಯೂಸ್ ಮಾಡ್ಕೊಂಡಿದ್ದು. 47ರಲ್ಲಿ ಆರ್ ಅಂತ ಇರುತ್ತಲ್ಲ, ಈ ಕ್ವಶನ್ ಆದ್ರೂ ಅಟೆಂಪ್ಟ್ ಮಾಡ್ಬೋದು. ನೋಡಿ ಏನು ಕ್ವಶನ್ ಇದೆ, ದ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ ಜಿ ಪಿ ಈಸ್ 16 ಆ್ಯಂಡ್ ದ ಸಮ್ ಆಫ್ ನೆಕ್ಸ್ಟ್ 3 ಟರ್ಮ್ ಈಸ್ 128, ಡಿಟರ್ಮೈನ್ ದ ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ರೇಷಿಯೋ ಅಂತ ಇದೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಸಮ್ ಆಫ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದ ಜಿ ಪಿ. ಸೊ ಲೆಟ್ ಜಿ ಪಿ ಟರ್ಮ್ಸ್ ಏನು ಬರುತ್ತೆ ನೋಡೋಣ, ಜಿ ಪಿ a, AR, AR ಸ್ಕ್ವಯರ್, AR ಕ್ಯೂಬ್ ಅಂತ ಇರುತ್ತೆ. ಸೊ ಆನ್ ಇರುತ್ತೆ. ಸೊ ಇಲ್ಲಿ ನೋಡಿ ಕ್ವಶನ್ ಕೊಟ್ಟಿರೋ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್, ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಈಸ್ ಏನಿದೆ 16 ಅಂತ. ಸೊ ಏನಾಗುತ್ತೆ ನಮಗಿಲ್ಲಿ a ಪ್ಲಸ್ AR ಪ್ಲಸ್ AR ಸ್ಕ್ವೇರ್ ಈಸ್ ಈಕ್ವಲ್ ಟು 60. ಸೊ ಇಲ್ಲೇನು ಮಾಡಬೇಕು, ಇಲ್ಲಿ ನೋಡಿ ಕಾಮನ್ ಏನಾದರೂ ಬರುತ್ತಾ, ಎ ಬರುತ್ತೆ. ಸೊ ಏನಾಗುತ್ತೆ 1 ಪ್ಲಸ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 60. ಸೊ ಇದನ್ನು ನಾವು ಈಕ್ವೇಷನ್ 1 ಅಂತ ತಗೊಂಡ್ರು. ಅದೇ ಥರ ಸಮ್ ಆಫ್ ನೆಕ್ಸ್ಟ್ 3 ಟರ್ಮ್ ಈಸ್ ಸಮ್ ಆಫ್ ನೆಕ್ಸ್ಟ್ 3 ಟರ್ಮ್, ಸಮ್ ಆಫ್ ನೆಕ್ಸ್ಟ್ 3 ಟರ್ಮ್ ಈಸ್ ಏನಿದೆ 128. ಸೊ ಏನಾಗುತ್ತೆ ಇಲ್ಲಿ ಎ ಆರ್ ಕ್ಯೂಬ್ ಪ್ಲಸ್ ಎ ಆರ್ ಟು ದಿ ಪವರ್ 4 ಪ್ಲಸ್ ಎ ಆರ್ ಟು ದಿ ಪವರ್ 5 ಈಸ್ ಈಕ್ವಲ್ ಟು 120. ಸೊ ಇಲ್ಲಿ ನೋಡಿ ಇಲ್ಲೇನು ಬರುತ್ತೆ ಕಾಮನ್ನು, ಎ ಆರ್ ಕ್ಯೂಬ್ ಕಾಮನ್ ಬರುತ್ತೆ, ಈಸ್ ಈಕ್ವಲ್ ಟು ಕಾಮನ್ ತಗೊಂಡಾಗ ಇಂಟು ಏನಾಗುತ್ತೆ ಇಲ್ಲಿ 1 ಪ್ಲಸ್ ಎ ಕಾಮನ್ ಇದೆ, ಆರ್ ಕ್ಯೂಬ್ ಅಂದರೆ ಆರ್ ಮಾತ್ರ ರಿಮೈನಿಂಗ್. ನೋಡಿ ಆರ್ ಮಾತ್ರ ರಿಮೈನಿಂಗು, ಪ್ಲಸ್ ಇಲ್ಲಿ ಎ ಕಾಮನ್ ಇದೆ, ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 120. ಸೊ ಈಕ್ವೇಷನ್ 2 ಅಂತ. ಸೊ ಇವಾಗ ಡಿವೈಡಿಂಗ್ ಈಕ್ವೇಷನ್ 2 ಬೈ ಈಕ್ವೇಷನ್ 1, ಡಿವೈಡಿಂಗ್ ಈಕ್ವೇಷನ್ 2 ಬೈ ಈಕ್ವೇಷನ್ 1 ಅಂತ. ಸೊ ಈಕ್ವೇಷನ್ 2 ನೋಡಿ ಏನಿದೆ, ಎ ಆರ್ ಕ್ಯೂಬ್ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 120. ಸೊ ಡಿವೈಡಿಂಗ್ ಈಕ್ವೇಷನ್ 1 ಅಂದರೆ ಏನಿದೆ, ಈಕ್ವೇಷನ್ 1 ಎ ಕಾಮನ್ ಇದೆ, ಎ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗುತ್ತೆ 60. ಸೊ ಇಲ್ಲಿ 1 ಪ್ಲಸ್ ಆರ್ ಸ್ಕ್ವೇರ್ 1 ಪ್ಲಸ್ ಆರ್ ಸ್ಕ್ವೇರ್ ಕ್ಯಾನ್ಸಲ್, ಎ ಕ್ಯಾನ್ಸಲ್ ಆಗುತ್ತೆ. ಸೊ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 128 ಡಿವೈಡೆಡ್ ಬೈ 16. ಸೊ 16 1s ಅಥವಾ 2 8s 2 6 2 4s 8 1s 8 8s. ಸೊ 8 ಬರುತ್ತೆ. ಆರ್ ಏನಾಗುತ್ತೆ, ಕ್ಯೂಬ್ ರೂಟ್ ಆಫ್ 8 ಆಗುತ್ತೆ. ಸೊ ಆರ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ 2. ದಿಸ್ ಇಸ್ ಅ ಕಾಮನ್ ರೇಷಿಯೋ. ಸೊ ಫಸ್ಟ್ ಟರ್ಮ್ ಕೇಳಿದ್ದಾನೆ. ಸೊ ಫಸ್ಟ್ ಟರ್ಮ್ ಏನಾಗುತ್ತೆ ನಮಗೆ, ಸಬ್ಸ್ಟಿಟ್ಯೂಟಿಂಗ್ ಏನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಆರ್ ಈಸ್ ಈಕ್ವಲ್ ಟು 2 ಇನ್ ಈಕ್ವೇಷನ್ 1 ಅಂತ. ಸೊ ಅವಾಗ ಏನು ಬರುತ್ತೆ ನೋಡಿ, ಎ ಇಂಟು
1 ಪ್ಲಸ್ ಆರ್ ವ್ಯಾಲ್ಯೂ 2 ಪ್ಲಸ್ ಆರ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಈಸ್ ಈಕ್ವಲ್ ಟು 16. ಸೊ ಇಲ್ಲಿ ಎ ವ್ಯಾಲ್ಯೂ ಫಸ್ಟ್ ಟರ್ಮ್ ಅಂದರೆ ಎ ವ್ಯಾಲ್ಯೂ ಬರುತ್ತೆ. ಎ ಈಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ ನೋಡಿ 1 ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಪ್ಲಸ್ 2 ಈಸ್ 6 ಪ್ಲಸ್ 1 ಈಸ್ 7. ಸೊ ಫಸ್ಟ್ ಟರ್ಮ್ ಏನು ಬರುತ್ತೆ ನಮಗೆ 16/7. ದೇರ್ಫೋರ್ ಎ ಈಸ್ ಈಕ್ವಲ್ ಟು 16/7. ಫಸ್ಟ್ ಟರ್ಮು ಕಾಮನ್ ರೇಷಿಯೋ ಆರ್ ಈಸ್ ಈಕ್ವಲ್ ಟು 2. ಸೊ ನೋಡಿ ಕೇಳಿರೋದು ಕ್ವಶನ್ ಇದೆ ನಮಗೆ. ಇಲ್ಲಿ ನೋಡಿ ದ ಸಮ್ ಆಫ್ ಫಸ್ಟ್ 3 terms of GP is a 16 and sum of the next 3 term is 120. Determine the first term and the common ratio. So GP terms ಏನಿದೆ a comma AR comma AR square comma AR cube so on. So first sum of the first 3 terms. Sum of the first 3 terms is 16. So a plus AR square is equal to 16. So a common ತಗೊಂಡ್ರೆ 1 plus R square is equal to 16. Equation 1. So sum of the next 3 term is 128. AR cube plus AR to the power 4 plus AR to the power 5 is equal to 128. ಸೊ ಇಲ್ಲಿ AR to the power cube AR cube ಇದೆಯಲ್ಲ, ಸೊ ಇದು ಕಾಮನ್ ತಗೋಬೋದು. ಇವಾಗ 1 ಇಲ್ಲಿ 1 ರಿಮೈನಿಂಗ್, ಇಲ್ಲಿ R ರಿಮೈನಿಂಗ್, ಇಲ್ಲಿ R2 A ಕಾಮನ್ ಇದೆ ಆಲ್ರೆಡಿ. ಸೊ ಇಸ್ ಈಕ್ವಲ್ ಟು 128. ಇವಾಗ ಡಿವೈಡಿಂಗ್ ಇಕ್ವೇಷನ್ 2/1 ಮಾಡಿದಾಗ ಇಕ್ವೇಷನ್ 2 AR ಕ್ಯೂಬ್ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 128 ಇದೆ. ಡಿವೈಡೆಡ್ ಬೈ ಇಕ್ವೇಷನ್ 1 ಅಂದರೆ ಎ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 60. ಸೊ ಇಲ್ಲಿ ನೋಡಿ 1 ಪ್ಲಸ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಎರಡೂ ಎ ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ ಆರ್ ಕ್ಯೂಬ್ ರಿಮೈನಿಂಗ್. 16 1s 16 8s 128. ಸೊ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 8 ಬಂದರೆ ಆರ್ ಈಸ್ ಈಕ್ವಲ್ ಟು ಕ್ಯೂಬ್ ನಾಟ್ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಆಫ್ 8 ಈಸ್ 2. ಸೊ ಸಬ್ಸ್ಟಿಟ್ಯೂಟ್ ಆರ್ ಈಸ್ ಈಕ್ವಲ್ ಟು 2 ಇನ್ ಇಕ್ವೇಷನ್ 1. ಇಕ್ವೇಷನ್ 1 ಏನಿತ್ತು ಎ ಇಂಟು 1 ಪ್ಲಸ್ ಆರ್ ಸ್ಕ್ವೇರ್ ಇಂಟು 16 ಇದೆಯಲ್ಲ ನೋಡಿ, ಇದ್ರಲ್ಲಿ ವ್ಯಾಲ್ಯೂ ಹಾಕಿದಾಗ 1 ಆ್ಯಸ್ ಇಟ್ ಈಸ್, ಆರ್ ಪ್ಲೇಸಲ್ಲಿ 2, ಆರ್ ಸ್ಕ್ವೇರ್ ಪ್ಲೇಸಲ್ಲಿ 2 ಸ್ಕ್ವೇರ್ ಈಸ್ ಈಕ್ವಲ್ ಟು 16. ಸೊ ಎ ಈಸ್ ಈಕ್ವಲ್ ಟು 16 ಡಿವೈಡೆಡ್ ಬೈ ದಿಸ್ ಟರ್ಮ್ ಏನಾಗುತ್ತೆ ಡಿವೈಡ್. ಸೊ 1 ಪ್ಲಸ್ 2 ಸ್ಕ್ವೇರ್ ಈಸ್ 4 ಪ್ಲಸ್ 2 6 ಪ್ಲಸ್ 1 7. ಸೊ ಎ ಈಸ್ ಈಕ್ವಲ್ ಟು 16/7. ಸೊ ಎ ಈಸ್ ಅ ಫಸ್ಟ್ ಟರ್ಮ್ 16/7. ಕಾಮನ್ ರೇಷಿಯೋ ಆರ್ ಈಸ್ ಈಕ್ವಲ್ ಟು 2 ಅಂತ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.